ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡಿದ ವಿಚಾರವಾಗಿ ಇದೀಗ ಬಿಜೆಪಿ ಸಿಡಿದೆದ್ದಿದೆ. ಧಾರವಾಡದ ಡಿಸಿ ಕಚೇರಿಯ ಮುಂಭಾಗ ಹೋಮ ಹವನ ನಡೆಸೋ ಮೂಲಕವಾಗಿ ಪ್ರತಿಭಟನೆಯನ್ನ ನಡೆಸಿದೆ ಬಿಜೆಪಿ ನಿಯೋಗ. ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ವಿಶಾಲ್ ನಗರದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡಿದ ವಿಚಾರವಾಗಿ ಇದೀಗ ಬಿಜೆಪಿ ಸಿಡಿದೆದ್ದಿದ್ದು ಧಾರವಾಡ ಡಿಸಿ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿದೆ. ಜೊತೆಗೆ ಧಾರವಾಡ ಡಿಸಿ ಕಚೇರಿಯ ಎದುರಲ್ಲೇ ಹೋಮ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ಮೂಲಕವಾಗಿ ನಾವು ಎಲ್ಲವನ್ನೂ ಕೂಡ ಶುದ್ಧಿ ಮಾಡಿದ್ದೀವಿ ಅಂತ ಮಾತನಾಡಿದ್ದಾರೆ. ಸರ್ಕಾರಿ ಕಚೇರಿ ಶುದ್ಧೀಕರಣಕ್ಕಾಗಿ ರುದ್ರಪಠಣ ಹೋಮವನ್ನು ಬಿಜೆಪಿ ನಿಯೋಗ ಮಾಡಿತ್ತು. ಅರವಿಂದ ಬೆಲ್ಲದ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ತಂಡ ಅಲ್ಲಿ ಹೋಮ ಹವನವನ್ನು ನೆರವೇರಿಸಿತ್ತು. ಜೊತೆಗೀಗ ಡಿಸಿಗೂ ಒಂದು ಮನವಿ ಪತ್ರವನ್ನು ಇಟ್ಟಿದ್ದಾರೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಭಾರೀ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ಸಿಗರು ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಖಾಸಗಿ ಕಾರ್ಯಕ್ರಮ, ಅದೊಂದು ಅಭಿನಂದನಾ ಸಮಾರಂಭ ಅಂತ ಅದನ್ನ ಪೋಟ್ರೆ ಮಾಡ್ತಾ ಇರ್ತಾರೆ. ಆದರೆ ಇದೊಂದು ಗುದ್ದಲಿ ಪೂಜೆ, ಸರ್ಕಾರಿ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಬಿಜೆಪಿ ನಾಯಕರದ್ದು. ನಮ್ಮಲ್ಲಿ ಪ್ರೀತಿ ಬಾಂಧವ್ಯ ವೃದ್ಧಿಯಾಗಿ ನಮ್ಮ ಭಾರತ ಮಾತೆಯ ರಾಜ್ಯದ ಆಡಳಿತ ಮಾಡುವಂಥವ್ರು ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಅವರ ಮಂತ್ರಿಮಂಡಲದ ಸದಸ್ಯರಾಗಲಿ, ಇವರೆಲ್ಲರೂ ಕೂಡ ಸರ್ವರಿಗೂ ಸಮಚಿತ್ತದಿಂದ ಸಮಭಾವದಿಂದ ನೋಡುವಂಥವ್ರು ಆಗಬೇಕು. ಯಾರಿಗೆ ಒಬ್ಬರನ್ನ ಓಲೈಕೆ ಮಾಡೋದಾಗಲಿ, ಯಾವುದೋ ಒಂದು ಧರ್ಮದ ಓಲೈಕೆ ಮಾಡುವಂಥದ್ದಾಗಲಿ ಅದು ಸಲ್ಲದು. ಅದರಲ್ಲಿಯೂ ವಿಶೇಷವಾಗಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೇವಲ ಒಂದೇ ಧರ್ಮದ ಒಂದು ಪಠಣ, ಕುರಾನ್ ಪಠಣ ಮಾಡೋದೇನೈತಿ ಅದು ತಪ್ಪ ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಕೊಡುವಂಥ ಕೆಲಸ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ರಿಂದ. ಜಾವೇದ್, ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡಿದರ ವಿರುದ್ಧವಾಗಿ ಇವಾಗ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ ಹೋಮ ಮಾಡೋ ಮೂಲಕವಾಗಿ. ಜೊತೆಗೆ ಡಿಸಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಏನಿದೆ ಆ ಮನವಿಯಲ್ಲಿ? ನಿಜವಾಗ್ಲೂ ದಿವ್ಯಾ ಜ್ಯೋತಿ, ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಸಚಿವರಾದಂತ ಸಂತೋಷ್ ಲಾಡ್ ಅವರಾಗಿರ್ಬಹುದು, ಸ್ಥಳೀಯ ಅಧಿಕಾರಿಗಳು ಕೂಡ ಏನಂತ ಹೇಳಿದ್ರೆ ಭಾಗವಹಿಸಿದ್ರು. ಅಲ್ಲಿ ಏನಂತ ಹೇಳಿದ್ರೆ ಒಂದು ಕುರಾನ್ ಪಠಣವನ್ನ ಮಾಡಲಾಗಿತ್ತು. ಇದನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಕುರಾನ್ ಪಠಣ ಮಾಡಿದಿರುವಂತ ವಿರುದ್ಧವಾಗಿ ಇವತ್ತು ಶಾಸಕ ಬೆಲ್ಲದವರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಂತ ಹೇಳಿದ್ರು ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಹೋಮ ಹವನ ಕೂಡ ಮಾಡಿಸಿದ್ರು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಒಂದು ಸರ್ಕಾರದ ಮೇಲೆ ಆರೋಪ ಕೂಡ ಮಾಡಿದ್ರು. ಒಂದು ಧರ್ಮದ ಓಲೈಕೆಗಾಗಿ ಈ ರೀತಿ ಏನಂತ ಹೇಳಿದ್ರೆ ಕುರಾನ್ ಪಠಣ ಮಾಡಿಸಿದ್ದು ಸರಿಯಲ್ಲ ಅನ್ನುವಂತ ಒಂದು ಆರೋಪ ಕೂಡ ಮಾಡಿದ್ರು. ಸದ್ಯಕ್ಕೆ ಮುಖ್ಯ ಕಾರ್ಯದರ್ಶಿಗೆ ಕೂಡ ಏನಂತ ಹೇಳಿದ್ರೆ ಪತ್ರ ಬರೆದಿದ್ದೀವಿ ನಾವು. ಆ ಒಂದು ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಹೇಗೆ ಮಾಡಿಸಿದ್ರಿ, ಏನು ಪಾಲಿಕಾ ಆಯುಕ್ತರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಸಿಒ ಆಗಿರ್ಬೋದು, ಎಲ್ಲರೂ ಕೂಡ ಏನಂತಿದ್ರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹೀಗಾಗಿ ಅವ್ರ ಮೇಲೆ ಏನಂತಿದ್ರೆ ಕ್ರಮ ಆಗ್ಬೇಕನ್ನುವಂತ ಒಂದು ಒತ್ತಾಯ ಕೂಡ ಅರವಿಂದ್ ಬೆಲ್ಲದವರು ಮಾಡಿರುವಂತದ್ದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.